ನಮಸ್ತೆ. ಲೈಫ್ ಚೇಂಜಿಂಗ್ ಹ್ಯಾಬಿಟ್ಸ್ ಬದುಕು ಬದಲಿಸುವ 21 ಅಭ್ಯಾಸಗಳು, ಸರಳ ಅಭ್ಯಾಸಗಳು, ಸುಂದರ ಬದುಕು ಬರ್ದಿರೋದು ತಾರಾ ಮಂಜುನಾಥ್. ಸೊ ಈಗ ನಾವು ಮೊದಲನೇ ಚಾಪ್ಟರ್ನ ನೋಡೋಣ. ಎಲ್ಲ ಬುಕ್ಗಳು ಹೇಗೆ ಓದ್ತೀನಿ ಅದೇ ಥರ ನಾನು ಈ ಪುಸ್ತಕನೂ ಓದ್ತಾ ಇದ್ದೀನಿ. ಸೊ ಇರೋ 21 ಚಾಪ್ಟ್ರಲ್ಲಿ ನಾನು 10 ಚಾಪ್ಟರ್ನ ತಗೊಂಡು ಅದನ್ನು ಅರ್ಥ ಮಾಡ್ಕೊಳ್ಳೋ ಹಾಗೆ ಬಿಡಿಸಿ 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 ಒಂದೊಂದೇ ಓದ್ತಾ ಹೋಗೋಣ. ನೀವು ಈ ತಿಂಗಳು ಮುಗಿಯೋಷ್ಟರಲ್ಲಿ 10 ಚಾಪ್ಟರ್ನ ಡೀಪ್ ಆಗಿ ಅರ್ಥ ಮಾಡ್ಕೊಳ್ಳೋ ಹಾಗೆ ನಾನು ಪ್ರಯತ್ನ ಪಡ್ತೀನಿ ನಿಮ್ಗೆ ಅರ್ಥ ಮಾಡ್ಸೋಕ್ಕೆ. ಓಕೆ, ಸೊ ಫಸ್ಟು ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇರುವಂತಹ ಟಾಪಿಕ್ ಬಂದ್ಬಿಟ್ಟು ದೈಹಿಕ ಚಟುವಟಿಕೆಯ ಮೂಲಕ ದೊರೆಯುವ ಸಂತೋಷ. ಸೊ ಫಿಸಿಕಲ್ ಆಕ್ಟಿವಿಟಿ ಮಾಡ್ತಾ ಇದ್ರೆ ನಾವು ಫಿಟ್ ಆಗಿರ್ತೀವಿ ಅಂತ ಕೇಳಿದೀವಿ. ಆದ್ರೆ ಫಿಸಿಕಲ್ ಆಕ್ಟಿವಿಟೀಸ್ ಮಾಡೋದ್ರಿಂದ ನಾವು ಹ್ಯಾಪಿ ಆಗಿರ್ತೀವಿ. ಹೇಗೆ ಅಂತ ನೋಡೋಣ. ಚಲನೆಯು ಭಾವನೆಯನ್ನ ಸೃಷ್ಟಿ ಮಾಡುತ್ತೆ. ನಾವು ಚಲಿಸಿದಾಗ ನಮ್ಮ ಭಾವನೆ ಸೃಷ್ಟಿಯಾಗುತ್ತೆ. ದೈಹಿಕ ಚಟುವಟಿಕೆಯು ನಾವು ಚಲಿಸೋ ಮೂಲಕ ನಮಗೆ ನಮ್ಮದೇ ಕಥೆಯನ್ನ ಬದಲಾಯಿಸ್ಕೊಳ್ಳೋಕೆ ಸಪೋರ್ಟ್ ಮಾಡುತ್ತೆ. ನೀವು ನೋಡಿರ್ಬೋದು, ಏನು ಹೇಳ್ತಾರೆ, ಈಗ ಫಾರ್ ಎಕ್ಸಾಂಪಲ್ ಕೆಲವರು ಓಕೆ ಬೇಡ ಈಸಿಯಾಗಿ ಹೇಳೋದಾದ್ರೆ, ಶಿವ ಓಕೆ ಕೋಪ ಬಂದ್ರೂ ಶಿವ ತಾಂಡವ, ಖುಷಿ ಆದಾಗ್ಲೂ ಶಿವ ನೃತ್ಯ ನೀವು ನೋಡಿರ್ಬೋದು. ಸೊ ಶಿವ ಆಗಿರ್ಬೋದು, ಪಾರ್ವತಿ ಆಗಿರ್ಬೋದು, ಎಲ್ಲರೂ ಕೂಡ ಈ ಒಂದು ಖುಷಿ ಆ್ಯಂಡ್ ದುಃಖ ಎಮೋಷನ್ಸ್ ಆದಾಗ ಅವರು ಡಾನ್ಸ್ ಮಾಡ್ತಾರೆ. ಯಾಕೆ? ಭಾವನೆಗಳನ್ನ ಬ್ಯಾಲೆನ್ಸ್ ಮಾಡಕ್ಕೆ. ಭಗವಂತನೇ ತೋರಿಸ್ಬಿಟ್ಟಿದ್ದಾರೆ, ಇನ್ನು ನಮ್ಗೆಲ್ಲ ಯಾವ ಲೆಕ್ಕ ಅಲ್ವಾ. ಇನ್ನು ಕೃಷ್ಣ ರಾಧೆ ಡಾನ್ಸ್ ಮಾಡ್ತಾ ಇದ್ರು, ಕರೆಕ್ಟಾ? ಅಂದ್ರೆ ಆಲ್ಮೋಸ್ಟ್ ಈ ದೇವಾನುದೇವತೆಗಳಿಂದನೂ ಕೂಡ ದೈಹಿಕ ಚಲನೆ ಅನ್ನೋದು ಮುಖ್ಯ ಅನ್ನೋದನ್ನ ಅರ್ಥ ಮಾಡಿಸಿದ್ದಾರೆ. ಬಟ್ ನಮಗೆ ಗೊತ್ತಿಲ್ಲ. ಅದು ಗೊತ್ತಿದ್ರೆ ಓಕೆ, ತಿಳ್ಕೊಂಡಿಲ್ಲ ಅಂದ್ರೆ ಈ ಹೊಸದನ್ನ ತಿಳ್ಕೊಳ್ಳೋಣ. ಓಕೆ, ಇಷ್ಟೆಲ್ಲ ನಾನು ಡೀಪಾಗಿ ಬರ್ದಿಲ್ಲ ಇದರಲ್ಲಿ, ಅದಕ್ಕೆ ಇಲ್ಲಿ ಎಕ್ಸ್ಟ್ರಾ ಹೇಳ್ತಾ ಇದ್ದೀನಿ. ಯಾರಾದರೂ ನೋಡ್ತಾ ಇದ್ದಾರೆ ಅನ್ನೋ ಸಂಕೋಚ ಇಲ್ಲದೆ ನೀವು ಕೊನೆಯದಾಗಿ ಕುಣಿದಿದ್ದು ಯಾವಾಗ ನೀವು ನರ್ತಿಸಿದ್ದು, ನೀವು ಡ್ಯಾನ್ಸ್ ಮಾಡಿದ್ದು, ಫುಲ್ ಯಾರು ನೋಡ್ತಿಲ್ಲ ನಾನು ಹಿಂಗೆ ಡ್ಯಾನ್ಸ್ ಮಾಡೋದು ಅಂತ ಮಾಡಿ ಎಷ್ಟು ದಿನ ಆಯಿತು? ಒಂಚೂರು ಇಷ್ಟು ದಿನ ಆಯಿತು ಅಂತ ಕಮೆಂಟ್ ಮಾಡಿರಿ. ಓಕೆ, ಒಂದೇ ಕಮೆಂಟಲ್ಲಿ ಎಲ್ಲ ಮೆಸೇಜು ಮಾಡಿಬಿಡಿ. ಹೌದು ಎಷ್ಟು ದಿನ ಆಯಿತು, ಓಕೆ, ಯಾವತ್ತು, ಅಥವಾ ಯಾವುದೇ ಗುರಿ ಇಲ್ಲದೆ ನಾನು ಸಣ್ಣ ಆಗಬೇಕು, ನಾನು ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಬೇಕು ಅಂತ ಯಾವುದೇ ಗುರಿ ಇಟ್ಕೊಳ್ದೆ ಸುಮ್ಮನೆ ಖುಷಿಗೆ ಡ್ಯಾನ್ಸ್ ಮಾಡಿದ್ದು ಯಾವಾಗ? ಸುಮ್ಮನೆ ನನಗೇನು ವಾಕಿಂಗ್ ಮಾಡೋಕ್ಕೂ ಕೂಡ ಯಾವುದೇ ನಿರ್ದಿಷ್ಟ ಗುರಿ ಇಟ್ಕೊಳ್ದೆ ಸುಮ್ಮನೆ ವಾಕಿಂಗ್ ಮಾಡಿದ್ದು ಯಾವಾಗ? ಓಕೆ, ಸೊ ದೈಹಿಕ ಚಟುವಟಿಕೆ ಕೇವಲ ವ್ಯಾಯಾಮ ಮಾತ್ರ ಅಲ್ಲ, ಅದೊಂದು ಔಷಧಿ, ಅದೊಂದು ಧ್ಯಾನ ಮತ್ತು ಸಂತೋಷವನ್ನು ತಕ್ಷಣವೇ ಸಿಗುವಂತೆ ಮಾಡುವ ಒಂದು ವೇಗವಾದ ಮಾರ್ಗ. ನೀವು ಮಾನಸಿಕವಾಗಿ ಗೊಂದಲದಲ್ಲಿದ್ದರೆ, ನಿಮ್ಗೇನಾದರೂ ಕನ್ಫ್ಯೂಷನ್ ಇದ್ದರೆ, ಭಾವನಾತ್ಮಕವಾಗಿ ಬೋರ್ ಆಗಿದ್ರೆ, ಆಧ್ಯಾತ್ಮಿಕವಾಗಿ ಎಲ್ಲೋ ತಡಿತಾ ಇದೆ ನನ್ನ ಲೈಫ್ ಅಂತ ನಿಮ್ಗೆ ಅನ್ನಿಸ್ತಾ ಇದ್ರೆ, ಬಹುಶಃ ನಿಮ್ಮ ದೇಹವೂ ಕೂಡ ನಕಾರಾತ್ಮಕ ಭಾವನೆಯನ್ನ ಹಿಡ್ಕೊಂಡಿದೆ ಅಂತ ಅರ್ಥ. ನಮ್ಮ ಬಾಡಿ ಫಿಸಿಕಲಿ ಎಮೋಷ್ನಲಿ ಕುಗ್ಗಿದ್ರೆ, ಮೆಂಟಲಿ ಅಪ್ಸೆಟ್ ಆಗಿದ್ರೆ, ಸ್ಪಿರಿಚುವಲಿ ಬ್ಲಾಕೇಜಸ್ ಇದ್ರೆ ನನ್ನ ಬಾಡಿ ಕೂಡ ಹೋಲ್ಡ್ ಮಾಡುತ್ತೆ. ಅಂದರೆ ರಿಜಿಡ್ ಆಗಿರುತ್ತೆ ನನ್ನ ಬಾಡಿ, ಒಂಥರ ಎಮ್ಮೆ ಚರ್ಮ ಅಂತೀವಲ್ಲ ಆ ಥರ ಮೈ ಆ ಥರ ಇರುತ್ತೆ ಅಂತ. ಸೊ ನಿಮ್ಮ ದೇಹವು ನೆನಪು, ಉದ್ವೇಗ, ಚೈತನ್ಯ ಮತ್ತು ಭಾವನೆಗಳು ಈ ಎಲ್ಲವನ್ನ ಹಿಡ್ಕೊಳ್ಳುತ್ತೆ. ನಮ್ಮ ದೇಹ ಬರೀ ನಾವು ತಿನ್ನೋ ಆಹಾರವನ್ನ ಮಾತ್ರ ಅಲ್ಲ, ನಮ್ಮ ಭಾವನೆನೂ ಕೂಡ, ನಮ್ಮ ಚೈತನ್ಯ, ನಮ್ಮ ಒಂದು ಏನು ಹೇಳ್ತಾರೆ ಫುಲ್ ಜೋಶ್ ಆಗಿರ್ತೀವಿ ನಾವು ಅನ್ಕೊಳ್ಳಿ, ಅದನ್ನು ಇಟ್ಕೊಳ್ಳುತ್ತೆ. ನಮ್ಗೇನೋ ಒಂದು ಉದ್ವೇಗ ಬರುತ್ತೆ, ಅದನ್ನು ಕ್ಯಾಚ್ ಮಾಡುತ್ತೆ. ಸೊ ನಾವು ಜಾಗೃತಿಯಿಂದ ಇರಬೇಕು. ಯಾವಾಗ? ಜಾಗೃತಿಯಿಂದ ಯಾವಾಗಲೂ ಪ್ರತಿಕ್ಷಣ ಇರಬೇಕು. ಆದರೆ ನಾವು ವ್ಯಾಯಾಮ ಮಾಡಬೇಕಾದ್ರೆ, ಅಥವಾ ಡಾನ್ಸ್ ಮಾಡಬೇಕಾದ್ರೆ, ಅಥವಾ ಯೋಗ ಮಾಡಬೇಕಾದ್ರೆ ನಾವು ಬರೀ ನಮ್ಮ ಬಾಡಿಯಲ್ಲಿರೋ ಕ್ಯಾಲರೀಸ್ಗಳನ್ನು ಮಾತ್ರ ಸುಡಲ್ಲ, ಅದರ ಬದಲಾಗಿ ನಾವು ನಮ್ಮೊಳಗಡೆ ಇರುವಂತಹ ನೆಗೆಟಿವ್ ಎಮೋಷನ್ಸ್ನೂ ಕೂಡ ರಿಲೀಸ್ ಮಾಡ್ತೀವಿ. ನಿಶ್ಚಲತೆಯನ್ನು ನಾವು ಸುಡ್ತೀವಿ. ಒಂದು ರೀತಿ ಏನು ಹೇಳ್ತಾರೆ, ನಮ್ಮ ಬಾಡಿಯಲ್ಲಿ ಏನೋ ಒಂದು ಹಿಡ್ದಿದೆ ಅಂತ ಅಂದಾಗ ನೀವೇನೂ ಮಾಡಬೇಡಿ. ನೀವು ಏನಾದರೂ ತುಂಬ ಬೋರ್ ಆಗಿದ್ದಾಗ ಒಂದು ಒಳ್ಳೆ ಮ್ಯೂಸಿಕ್ ಹಾಕ್ಬಿಟ್ಟು ಚೆನ್ನಾಗಿ ಡಾನ್ಸ್ ಮಾಡಿ, ಸುಮ್ಮನೆ ಒಂದು ವಾಕಿಂಗ್ ಹೋಗಿ ಬನ್ನಿ. ಬಟ್ ನೀವು ಭಾರವಾಗಿ ಇಡಬಾರ್ದು ಹೆಜ್ಜೆನ, ನೀವು ಖುಷಿಯಾಗಿಡಬೇಕು. ಸುಮ್ಮನೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋಂಗೆ ನೀವು ವಿತಿನ್ 30 ಮಿನಿಟ್ಸ್ ಅಷ್ಟರಲ್ಲಿ ನಿಮಗೆ ಸಾಕಷ್ಟು ಚೇಂಜಸ್ ನಿಮ್ಮ ಬಾಡಿಯಲ್ಲಿ ಬಂದಿರುತ್ತೆ. ಸೊ ಇದು ನಮಗೆ ಪಾಸಿಟಿವ್ ಹ್ಯಾಪಿ ಹಾರ್ಮೋನ್ಸ್ಗಳನ್ನು ರಿಲೀಸ್ ಮಾಡುತ್ತೆ. ಸೊ ಅದಾದ ಮೇಲೆ ನಿಮ್ಮೊಳಗೆ ಸಂತೋಷವನ್ನು ನರ್ತಿಸೋಕೆ
ಸ್ಟಾರ್ಟ್ ಮಾಡುತ್ತೆ. ನಿಮ್ಮ ಒಳಗಡೆ ಹ್ಯಾಪಿ ಹಾರ್ಮೋನ್ಸ್ ಹ್ಯಾಪಿಯಾಗಿ ಡಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ವೈಜ್ಞಾನಿಕವಾಗಿ ನಾವು ಇದನ್ನು ಹೇಳೋದಾದರೆ ವಿಶೇಷವಾಗಿ ಲಯಬದ್ಧವಾಗಿ ಅಂದರೆ ರಿದಮಿಕ್ ಆಗಿ ನಾವು ಡಾನ್ಸ್ ಮಾಡೋದು, ಆಮೇಲೆ ಏರೋಬಿಕ್ಸ್ ಮಾಡೋದು, ಅಥವಾ ತಾಳ ಹಾಕೋದು, ಅಥವಾ ತಮಟೆಗೆ ಡಾನ್ಸ್ ಮಾಡೋದು, ಅಂದರೆ ಲಯಬದ್ಧವಾಗಿ ಎಕ್ಸಾಕ್ಟ್ಲಿ ಟು ದ ಮ್ಯೂಸಿಕ್ ಅಂತೀವಲ್ಲ, ಆ ಮ್ಯೂಸಿಕ್ ತಕ್ಕಂತೆ ನಾವು ಡಾನ್ಸ್ ಮಾಡ್ತಾ ಇದ್ರೆ ನೈಸರ್ಗಿಕವಾಗಿ ನಮ್ಮೊಳಗಡೆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ನೋಡಿದ್ರಾ? ಅಂದರೆ ಎಂಡೋಫಿರನ್ ಏನು ಹಾರ್ಮೋನ್ ಏನಿದೆ, ಸೊ ಅದು ನಮಗೆ ರಿಲೀಸ್ ಆದಾಗ ನಮಗೆ ಒಂದು ರೀತಿ ಜೋಶ್, ಹ್ಯಾಪಿ ಹಾರ್ಮೋನ್, ಖುಷಿ ಆಗುತ್ತೆ ಆ್ಯಂಡ್ ನಮಗೆ ಕಾನ್ಫಿಡೆನ್ಸ್ ಲೆವೆಲ್ನ ಜಾಸ್ತಿ ಮಾಡುತ್ತೆ ಹ್ಯಾಪಿ ಹಾರ್ಮೋನ್ಸ್. ಸೊ 20 ನಿಮಿಷಗಳು ಉದ್ದೇಶಪೂರ್ವಕವಾಗಿ ದೈಹಿಕ ಚಟುವಟಿಕೆ ಮಾಡಿದ್ರೆ ಡೊಪಮೈನ್ ಮತ್ತು ಸೆರೋಟಿನ್ ರಿಲೀಸ್ ಆಗುತ್ತೆ. ಉದ್ದೇಶಪೂರ್ವಕವಾಗಿ ಅಂದರೆ ನಾನು ಮೊಬೈಲ್ ಯೂಸ್ ಮಾಡಿದೆ, ಮಾತಾಡಿದೆ, ಯಾರ ಜೊತೆಗೂ ಕಮ್ಯುನಿಕೇಟ್ ಮಾಡಿದೆ, ಉದ್ದೇಶ ಇಟ್ಕೊಂಡು ನಾನು ನಡೀತಾ ಇದ್ದೀನಿ ಅನ್ನೋ ಪ್ರಜ್ಞೆ ಇಟ್ಕೊಂಡು ಕಾನ್ಷಿಯಸ್ ವಾಕ್, ನೀವು ಆರಾಮಾಗಿ ವಾಕ್ ಮಾಡಿದ್ರೆ, ಕಾನ್ಷಿಯಸ್ ವಾಕ್ ಅಂದರೆ ಸ್ಲೋಗಿ ಹೋಗಬೇಕು, ನಿಧಾನವಾಗಿ ನಡಿಬೇಕು, ಕಾನ್ಷಿಯಸ್ ವಾಕ್ ಅದು ಬೇರೆ. ಬಟ್ ಏನಂದರೆ ಉದ್ದೇಶ ಇಟ್ಕೊಂಡು ನೀವು ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಡೊಪಮೈನ್ ಮತ್ತು ಸೆರೋಟಿನ್ ರಿಲೀಸ್ ಆಗುತ್ತೆ, ನಮ್ಮ ಬಾಡಿಯಲ್ಲಿ ಹ್ಯಾಪಿ ಹಾರ್ಮೋನ್ಸ್ಗಳು ರಿಲೀಸ್ ಆಗುತ್ತೆ. ಈ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗೋದ್ರಿಂದ ಫಿಸಿಕಲಿ ಹೆಂಗೆ ಅಂದರೆ ನಮಗೆ ಸ್ಕಿನ್, ಹೇರ್ ಎಲ್ಲವೂ ಕೂಡ ಚೆನ್ನಾಗಾಗಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತು ಒಂಥರ ಟಯರ್ಡ್ನೆಸ್ಸು, ರಿಜಿಡ್ಡು ನಮಗೆ ಫೀಲ್ ಆಗಲ್ಲ. ದೈಹಿಕ ಚಟುವಟಿಕೆಯು ನಮಗೆ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್, RAS ಅಂತ ಹೇಳ್ತೀವಿ. ಸೊ ರೆಟಿಕ್ಯುಲರ್ ಸಿಸ್ಟಮ್ನ ನಮಗೆ ಪುನರ್ನಿರ್ಮಿಸುತ್ತೆ. ಅದರ ಅರ್ಥ ಏನಂದರೆ ಆಲ್ರೆಡಿ ನಮಗೆ ಏನಾದರೂ ಒಂದು ಫೀಲ್ ಆದಾಗ ನಮ್ಮ ಮೈಂಡಲ್ಲಿ ಆಟೋಮೆಟಿಕ್ ಆಗಿ ಡೌನ್ಲೋಡ್ ಆಗಿರುತ್ತೆ ಕೆಲವು ವಿಷಯಗಳು. ಅದು ಏನಾದರೂ ಒಂದು ವಿಷಯ ಹಳೇದೇನು ನಡೆದಿರುತ್ತೆ, ಅದೇ ಥರ ಯಾವುದಾದ್ರೂ ಸಿಚುಯೇಷನ್ ಬಂದಾಗ ವಾಪಸ್ ನಾವು ಅದೇ ಥರನೇ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಯಾಕಂದರೆ ಅದು ಡಿಫಾಲ್ಟ್ ಆಗಿ ನಮ್ಮ ಒಳಗಡೆ ಕ್ರಿಯೇಟ್ ಆಗಿಬಿಟ್ಟಿರುತ್ತೆ. ಸೊ ಇಲ್ಲಿ ನಾವು ವಾಕಿಂಗ್ ಅಥವಾ ಎಕ್ಸಸೈಸ್, ಡ್ಯಾನ್ಸ್ ಎಲ್ಲವೂ ಚೆನ್ನಾಗಿ ಮಾಡೋದ್ರಿಂದ ಏನಾಗುತ್ತೆ, ಅಲ್ಲಿರುವಂತಹ ನೆಗೆಟಿವ್ ಏನು ಕೂತಿದೆ ಅದೆಲ್ಲ ರಿಲೀಸ್ ಆಗಿ ನಮ್ಮ ಒಳಗಡೆ ಏಕಾಗ್ರತೆ, ಆತ್ಮವಿಶ್ವಾಸ, ಸಕಾರಾತ್ಮಕ ಭಾವನೆ ಬರುತ್ತೆ. ಒಳ್ಳೆ ವಿಚಾರಗಳು, ಜಪ ಆಗಿರ್ಬೋದು, ಅದೆಲ್ಲ ಮಾಡ್ತಾ ನಡಿಬೋದು ಕೂಡ. ಅಂದರೆ ಒಳ್ಳೆ ವಿಷಯಗಳನ್ನ ಕೇಳಿಸ್ಕೊಳ್ತಾ ವಾಕ್ ಮಾಡೋದು ಅಥವಾ ಜಪ ಮಾಡ್ತಾ ವಾಕ್ ಮಾಡೋದು, ಇದು ನಮಗೆ RASನ ರೀಬಿಲ್ಡ್ ಮಾಡುತ್ತೆ. ಅದು ಒಳಗಡೆ ಇರುವಂತಹ ಸ್ಟ್ರೆಸ್ನೆಲ್ಲ ರಿಲೀಸ್ ಮಾಡಿ, ಅನ್ವಾಂಟೆಡ್ ನೆಗೆಟಿವ್ ಥಾಟ್ಸ್ ರಿಲೀಸ್ ಮಾಡಿ, ಓವರ್ ಥಿಂಕಿಂಗ್ ರಿಲೀಸ್ ಮಾಡಿ ನಮ್ಮನ್ನ ಆರಾಮಾಗಿ ಕರ್ಕೊಂಬರುತ್ತೆ. ಸೊ ಇದು ವೈಜ್ಞಾನಿಕವಾಗಿ ನಡೆಯೋದ್ರಿಂದ ಆಗೋ ಲಾಭಗಳು. ಇನ್ನು ಭಾವನಾತ್ಮಕವಾಗಿ ಏನಾಗುತ್ತೆ ಅಂದರೆ, ನಾವು ಅಲ್ಲಾಡಿದಾಗ, ನಾವು ಅಲುಗಾಡಿದಾಗ ಅಥವಾ ಜಂಪ್ ಮಾಡಿದಾಗ ಅಥವಾ ಡ್ಯಾನ್ಸ್ ಮಾಡಿದಾಗ, ಬ್ರೆತ್ ವರ್ಕ್ ಮಾಡ್ತೀವಲ್ಲ ಅಂತ ಸ್ಪೀಡಾಗಿ ಬ್ರೆತ್ ವರ್ಕ್ ಮಾಡ್ತೀವಲ್ಲ, ಅವಾಗೆಲ್ಲ ಕೂಡ ನಮ್ಮಲ್ಲಿ ಹಿಡಿದುಕೊಂಡಿರುವಂತಹ ಭಾವನಾತ್ಮಕ ಶಕ್ತಿ ಏನಿದೆ ನೆಗೆಟಿವ್, ಅದನ್ನು ರಿಲೀಸ್ ಮಾಡ್ತೀವಿ. ಸೊ ಚಲನೆ ಅನ್ನೋದು ನಮಗೆ ಭಾವನೆಗಳನ್ನು ಹೆಂಗೆ ಗೊತ್ತಾ, ಚಲನೆ ಅನ್ನೋದು ಹೆಂಗೆ ಅಂದರೆ, ಈಗ ಎಕ್ಸಾಂಪಲ್, ಈಗ ನಮ್ಮನ್ನ ಯಾರಾದರೂ ಏನು ಹೇಳ್ತಾರೆ, ಯಾರೋ ಒಬ್ರು ನಂಗೆ ಇಷ್ಟ ಇರೋರು ಅಥವಾ ನಂಗೆ ಪರಿಚಯ ಇರೋರು ಒಂದು ಫಂಕ್ಷನ್ಗೆ ಹೋಗಿರ್ತೀವಿ, ಅಲ್ಲಿರ್ತಾರೆ ಅಂತ ಅನ್ಕೊಳ್ಳಿ. ನಾವು ಅವ್ರನ್ನ ನೋಡ್ತೀವಿ, ಹಿಂಗೆ ನೋಡ್ತಾ ಇರ್ತೀವಿ, ಅವರು ನಮ್ಮನ್ನ ನೋಡ್ತಾರೆ ಅಷ್ಟೇ. ಅಲ್ಲಿ ಗೊತ್ತು, ಇವಳು ಬಂದಿದ್ದಾಳೆ, ಇವಳನ್ನ ಮಾತಾಡಿಸ್ಬೇಕು, ಚೆನ್ನಾಗಿದ್ದಾಳ, ಕೇಳಬೇಕು ಅಂತ ಅನಿಸ್ತಿರುತ್ತೆ, ಭಾವನೆ ಬಂದಿದೆ, ಆಯ್ತಾ. ಬಟ್ ನಾವು ಬರೀ ನೋಡ್ತಾ ಇದ್ದೀವಿ, ಏನೂ ಯೂಸ್ ಇಲ್ಲ. ಸೊ ಯಾವಾಗ ಅವರು ಒಂದು ಹೆಜ್ಜೆ ಮುಂದಿಡ್ತಾರೆ ಮಾತಾಡ್ಸೋಣ ಅಂತ, ಆಟೋಮೆಟಿಕ್ಕಾಗಿ ನಾವೊಂದು 4 ಹೆಜ್ಜೆ ಮುಂದೆ ಇಡ್ತೀವಿ. ಅವ್ರೊಂದು ಹೆಜ್ಜೆ ಇಟ್ಟರೆ ಸಾಕು, ನಾವೊಂದು ಹೆಜ್ಜೆ ಇಡ್ತೀವಿ. ದಟ್ ಮೀನ್ಸ್ ಭಾವನೆ ಇಬ್ಬರಲ್ಲೂ ಇತ್ತು, ಆದರೆ ಅದಕ್ಕೆ ಚಲನೆ ಸಿಕ್ಕಿದ್ದು ದೇಹದಿಂದ. ಸೊ ನಮ್ಮ ಬಾಡಿ ಯಾವಾಗ ಆಕ್ಟಿವಿಟೀಸಲ್ಲಿ ತೊಡಗಿರುತ್ತೆ, ಯಾವಾಗ ನಮ್ಮ ಬಾಡಿ ಚುರುಕಾಗಿರುತ್ತೆ, ಓಡಾಡ್ತಿರುತ್ತೆ, ಎಕ್ಸಸೈಸ್, ಡಾನ್ಸ್ ಎಲ್ಲ ಮಾಡ್ತಿರುತ್ತೆ, ಅವಾಗ ನಮ್ಮ ಭಾವನೆ ಕೂಡ ಓಡಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅವಾಗ ನೋಡಿ, ಅಲ್ಲಿ ನೋಡಿಬಿಟ್ಟು ಮಾತಾಡಿಸ್ದೆ, ಒಂದು ಹೆಜ್ಜೆ ಮುಂದೆ ಹೋಗದೆ ಬಂದ್ಬಿಟ್ಟಿದ್ದಿದ್ರೆ ಮನೆಗೆ ಅದೇ ಕೊರಿತಾ ಇರ್ತಿತ್ತು. ಈಗ 4 ಹೆಜ್ಜೆ ಮುಂದೆ ಇಟ್ಟು ಮಾತಾಡಿದಾಗೆ ಅವ್ರು ಸಿಕ್ಕಿದ್ರು, ನಾವು ಮಾತಾಡಿಸ್ದೆ ಅಂತೀವಿ. ಸೊ ಅದು ಯಾವುದರಿಂದ ಆಗಿದ್ದು? ಬಾಡಿಯಿಂದ ಎದುರುಗಡೆಯವ್ರಿಗೆ ಗೊತ್ತಾಯಿತು ಇವರು ಬರ್ತಿದ್ದಾರೆ ಅಂತ. ಮನಸ್ಸಿಂದ ನಾನೊಂದು ಹೆಜ್ಜೆ ಇಟ್ಟಿದ್ದೀನಿ, ನೀನೊಂದು ಹೆಜ್ಜೆ ಇಡು ಅಂದರೆ ಬರಲ್ಲ. ನಾನೊಂದು ಹೆಜ್ಜೆ ಇಟ್ಟದನ್ನು ತೋರಿಸಿದ ಮೇಲೇ ಅಲ್ಲಿ ಹೆಜ್ಜೆ ಇಡೋದು ಅಲ್ವಾ? ಹಾಗೆ ಚಲನೆ ಅನ್ನೋದು ಭಾವನೆಗಳನ್ನು ಕೂಡ ಚಲಿಸುತ್ತೆ. ನೃತ್ಯ, ಯೋಗ, ದೈಹಿಕ ಚಲನೆಗಳು ವೇದನೆಯನ್ನು ಗುಣಪಡಿಸುವ ವಿಧಾನವಾಗಿದೆ. ಡಾನ್ಸು, ಯೋಗ ಇವೆಲ್ಲವೂ ಕೂಡ ನಮಗೆ ನಮ್ಮಲ್ಲಿರುವಂತಹ ವೇದನೆ, ನೋವು, ದುಃಖನೂ ಕೂಡ ಕರಗಿಸ್ಕೊಳ್ಳುವಂತಹ ಶಕ್ತಿ ಇದೆ. ಇನ್ನು ಆಧ್ಯಾತ್ಮಿಕವಾಗಿ ಏನು ಬೆನಿಫಿಟ್ ಕೊಡುತ್ತೆ ಇದು ಅಂದರೆ, ಪ್ರಾಚೀನ ಸಂಸ್ಕೃತಿಯಲ್ಲಿ ಸೂಫಿಗಳು, ಬುಡಕಟ್ಟು ಜನರು, ಯೋಗಿಗಳು ಎಲ್ಲ ನೃತ್ಯ ಮಾಡ್ತಾ ಇದ್ರು ಗೊತ್ತಾ.
ಸೊ ಕಾರ್ಡ್ ಜನದ್ದು ಒಂದು ಡಾನ್ಸ್ ಸ್ಟೈಲ್ ಇದೆ. ಇದು ಏನು, ನೀವು ವೆಸ್ಟ್ ಇಂಡೀಸಲ್ಲಿ ಕೆಲವು ಕಾಡುಗಳಿಗೆ ಹೋದ್ರೆ ಅಲ್ಲೂ ಇದೆ, ನಮ್ಮ ಬುಡಕಟ್ಟು ಜನಾಂಗದಲ್ಲಿದೆ ಜನಪದ ಹಾಡುಗಳು, ಇವೆಲ್ಲ ಇರ್ತಿತ್ತು ಗೊತ್ತಾ ಅವಾಗೆಲ್ಲ. ತಿಂಗ್ಳಿಗೆ ಒಂದ್ಸಲ ಊರ್ ಮಧ್ಯದಲ್ಲೆಲ್ಲ ಈ ಕೋಲಾಟ ಆಡೋದು, ಶಿವರಾತ್ರಿ ಟೈಮಲ್ಲಿ ರಾತ್ರಿ ಎಲ್ಲ ನಾವು ಜಾಗರಣೆ ಮಾಡೋ ಟೈಮಲ್ಲಿ ಕೋಲಾಟಗಳಾಡೋದು, ಆಮೇಲೆ ವೀರಗಾಸೆ, ಇವೆಲ್ಲ ನಮ್ಮಲ್ಲಿ ಇದೆ ಅಲ್ವಾ. ಆ ಪ್ರಾಂತ್ಯದ್ದಾಗಿರ್ಬೋದು, ಅಥವಾ ಒಂದು ದೇವಸ್ಥಾನದ ಒಂದು ಟೈಮಲ್ಲೂ ಕೂಡ ಈ ಯಕ್ಷಗಾನ ತರ ಆ ಕಡೆ ಒಂದ್ ಕಡೆ ನಡೆಯುತ್ತೆ. ಆಮೇಲೆ ದೇವಸ್ಥಾನದ ಓಪನಿಂಗ್ ಅಲ್ಲೂ ಕೂಡ ನೃತ್ಯಗಳು ಮಾಡ್ತಾರೆ. ಯಾಕೆ ಅಂತಂದ್ರೆ, ಸೊ ನೃತ್ಯ ಮಾಡೋದು, ವ್ಯಾಯಾಮ, ಯೋಗ ಇವೆಲ್ಲವೂ ಕೂಡ ದೈವಿಕವಾಗಿ ಭಗವಂತನ ತಲುಪೋಕ್ಕೂ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ನೀವು ಡಾನ್ಸ್ ಮಾಡ್ತೀರಾ, ನೀವು ಕುಣಿತೀರಾ, ಅದರಲ್ಲೂ ನೀವು ಯಾವ ಹಾಡು, ಯಾವ ಮ್ಯೂಸಿಕ್ ಕುಣಿತೀರಾ ಅನ್ನೋದು ಮ್ಯಾಟ್ರು. ಸೊ ನೀವು ಕುಣಿತಾ ಡಾನ್ಸ್ ಮಾಡ್ತಾ ನೀವು ಯಾವಾಗ ಪೀಕ್ ಲೆವೆಲಿಗೆ ಹೋಗ್ತೀರಾ, ನಿಮ್ಮ ಸಬ್ಕಾನ್ಷಿಯಸ್ ಇಂದಾನು ಕಂಪ್ಲೀಟ್ಲಿ ಬೇರೆಲ್ಲ ಯೋಚನೆ ಬಿಟ್ಟು ದೇವ್ರನ್ನ ಮಾತ್ರ ನೋಡ್ತಾ ಇರ್ತೀವಿ. ಅದಕ್ಕೆ ನಿಮಗೆ ಗೊತ್ತಿರ್ಬೋದು, ಈಗ ಸದ್ಗುರುಗಳಾಗಿರ್ಬೋದು, ಕೆಲವೊಂದೆಲ್ಲ ನೀವು ನೆನಪಿದ್ರೆ ಟಿವಿಯಲ್ಲಿ ತೋರಿಸ್ತಾ ಇರ್ತಾರೆ. ಲೈಕ್ ಭಜನೆ ಮಾಡ್ತಾ 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 ಎದ್ದು ಕುಂದು ಕುಪ್ಪಳಿಸಿ, ಕೆಲವರು ಸುಸ್ತಾಗಿ ಬೀಳ್ತಾರೆ, ಕೆಲವರು ಮೈ ಮೇಲೆ ಏನೋ ಬಂದಿರೋ ತರ ಆಡ್ತಾರೆ. ಅದು ಏನೂ ಅಲ್ಲ. ಸೊ ಕುಂಡ್ಲಿನಿ ಆಕ್ಟಿವೇಟ್ ಆಗಿರ್ಬೋದು, ಅಥವಾ ಆಧ್ಯಾತ್ಮಿಕವಾಗಿ ಅವ್ರ ಪೀಕ್ಗೆ ಹೋಗಿರ್ಬೋದು, ಆ ಥರ ಇಂಬ್ಯಾಲೆನ್ಸ್ ಆಗ್ತಿರುತ್ತೆ. ಬ್ಯಾಲೆನ್ಸ್ಡ್ ಆಗು ಮಾಡಬಹುದು. ಅಂದರೆ ಆಧ್ಯಾತ್ಮಿಕವಾಗಿ ಉನ್ನತಿ ಪಡೆಯೋದಕ್ಕೂ ಕೂಡ ಡಾನ್ಸ್, ಯೋಗ, ಎಕ್ಸಸೈಸ್ ಹೆಲ್ಪ್ ಮಾಡುತ್ತೆ, ಬರೀ ಫಿಸಿಕಲಿ ಫಿಟ್ನೆಸ್ ಮಾತ್ರ ಅಲ್ಲ. ಇನ್ನು ದೈಹಿಕ ಚಟುವಟಿಕೆಗಳು ಅಂದರೆ ಆತ್ಮವು ದೇಹದ ಮೂಲಕ ತಾನೇ ಸಂತೋಷ ಪಡಬೇಕು. ಅದು ಹೆಂಗೆ ವ್ಯಕ್ತಪಡಿಸುತ್ತೆ? ಈಗ ಆತ್ಮ ಖುಷಿ ಆಯಿತು, ನನ್ನ ಆತ್ಮ ಖುಷಿ ಆಗಿದೆ, ಹೆಂಗೆ ಎಕ್ಸ್ಪ್ರೆಸ್ ಮಾಡುತ್ತೆ ಅದು? ನಂಗೆ ಖುಷಿ ಆಯಿತು ಅಂತ ನನ್ನ ಮುಖದಲ್ಲಿ ಸ್ಮೈಲ್ ಮಾಡಿದ್ರೆ ತಾನೇ ಅವರಿಗೆ ಗೊತ್ತಾಗೋದು ಇವ್ರಿಗೆ ಖುಷಿ ಆಯಿತು ಅಂತ. ನಾನು ಹತ್ರ ತಾನೇ ಗೊತ್ತಾಗೋದು ಇವ್ರಿಗೆ ದುಃಖ ಆಯಿತು ಅಂತ. ಅಂದರೆ ಆತ್ಮ ಯಾವುದ್ರ ಮೂಲಕ ನಮಗೆ ಅರ್ಥ ಮಾಡಿಸ್ತಾ ಇದೆ? ಬಾಡಿ ಮೂಲಕ ಅಲ್ವಾ. ಸೊ ನಮ್ಮ ಆತ್ಮ ಕೂಡ ಸಂತೋಷ ಪಡೋದು ನಮ್ಮ ದೈಹಿಕ ಚಟುವಟಿಕೆಯಿಂದ. ಸೊ ಹಾಗಾಗಿ ದೈಹಿಕ ಚಟುವಟಿಕೆ ಅನ್ನೋದು ಬರೀ ಫಿಸಿಕಲ್ ಫಿಟ್ನೆಸ್ಗೆ ಮಾತ್ರ ಅಲ್ಲ, ಭಾವನಾತ್ಮಕವಾಗಿ ಆ್ಯಂಡ್ ಏನು ಸೈಂಟಿಫಿಕಲಿ, ಎಮೋಷ್ನಲಿ ಆ್ಯಂಡ್ ಸ್ಪಿರಿಚುವಲಿ ಕೂಡ ನಮ್ಮನ್ನು ಅಪ್ಲಿಫ್ಟ್ ಮಾಡುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡಿದ್ದೀವಿ. ಸೊ ನಾಳೆ ಇದನ್ನು ಯಾವ ಥರ ಏನು, ಯಾಕೆ ಈ ಆಚರಣೆ ಹೇಗೆ ಮುಖ್ಯ ಆಗುತ್ತೆ, ಹೇಗೆ ಮಾಡಬೇಕು ಅನ್ನೋದನ್ನು ನಾಳೆ ತಿಳ್ಕೊಳ್ಳೋಣ. ಸೊ ಈಗ ನಿಮಗೆ ಈ ಚಾಪ್ಟರ್ನ ಇನ್ನೊಂಚೂರು ಡೀಪ್ ಅರ್ಥ ಆಗ್ತಿದೆ ಅಂತ ಅನ್ನಿಸ್ತಾ ಇದೆಯಾ? ನಾನು ಈ ಬುಕ್ನ ಸೆಲೆಕ್ಟ್ ಮಾಡಿದ್ದು ರೈಟ್ ಅಲ್ವಾ? ಸೊ ಹ್ಞೂ ಅಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಭಾವನೆಗಳಿಗಂದ್ರೆ ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅಂದ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯ್ತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಇದೆಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.